ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀಡುವ ಪ್ರೋತ್ಸಾಹದಾಯಕ ಯೋಜನೆಗಳಲ್ಲಿ ಒಂದಾದ ಉಚಿತ ಶೂ ಮತ್ತು ಸಾಕ್ಸ್ ವಿತರಣೆಗೆ ಸಂಬಂಧಿಸಿದ ಮಾಹಿತಿಯನ್ನು ಇನ್ಸೆಂಟಿವ್ ಮಾನಿಟರಿಂಗ್ ಸಿಸ್ಟಮ್ನಲ್ಲಿ ಈ ಒಂದು ಶೂ ಮತ್ತು ಸಾಕ್ಸ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಯಾವ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈಗ ನಾವು ಟಾಪಿಕ್ ಒಳಗೆ ಹೋಗ್ಬಿಡೋಣ. ಮೊದಲು ನೀವು ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ. ಇಲ್ಲಿ ನಾನು ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ್ಮೇಲೆ ಸರ್ಚ್ ಬಾರ್ನಲ್ಲಿ schooleducation.kr.nic ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಮೊದಲನೇ ಲಿಂಕ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತೇಳಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇದರ ಒಂದು ಅಧಿಕೃತ ವೆಬ್ಸೈಟ್ ಈ ರೀತಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಅಂತೇಳಿ ಈ ಒಂದು ವೆಬ್ಸೈಟ್ನಲ್ಲಿ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಈ ಆಡಳಿತ ತಂತ್ರಾಂಶ ಇಂಜಿನಿಯರಿಂಗ್ ಸೇವೆಗಳು ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸುಮಾರು ಲಾಗಿನ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನೋಡಬಹುದು ಸುಮಾರು ಲಾಗಿನ್ಸ್ ಇದೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡಿ, ಮೊದಲನೇ ಒಂದು ಲಾಗಿನ್ ಸಸ್ಯಶ್ಯಾಮಲ ಅಂತ ಇದೆ ಲಾಗಿನ್ ಅಂತೇಳಿ. ಅದರ ಒಂದು ಪಕ್ಕದಲ್ಲಿ ಇನ್ಸೆಂಟಿವ್ ಮಾನಿಟರಿಂಗ್ ಲಾಗಿನ್ ಅಂತ ಕಾಣಿಸ್ತಾ ಇದೆಯಲ್ಲ, CPI ಬೆಂಗಳೂರು ಅಂತೇಳಿ. ಇಲ್ಲಿ ಇನ್ಸೆಂಟಿವ್ ಮಾನಿಟರಿಂಗ್ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಶೂ ಅಂಡ್ ಸಾಕ್ಸ್ ಅಂತೇಳಿ ಇಲ್ಲಿ ಹೋಮ್, ಡ್ಯಾಶ್ ಬೋರ್ಡ್, ಲಾಗಿನ್, ಲಾಗೌಟ್ ಅಂತೇಳಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಲಾಗಿನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಸುಮಾರು ಲಾಗಿನ್ಸ್ ಕಾಣುತ್ತೆ. ಸೊ ನಾವು ಶಾಲಾ ಹಂತದಲ್ಲಿ ಈ ಒಂದು ಶೂ ಅಂಡ್ ಸಾಕ್ಸ್ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರುವುದರಿಂದ ಇಲ್ಲಿ ನಾವು HM ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. HM ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಲಾಗಿನ್ ಹಿಯರ್ ಅಂತೇಳಿ ಡಿಸ್ಪ್ಲೇ ಆಗತ್ತೆ. ಸರಿ, ಇಷ್ಟೆಲ್ಲ ಪ್ರೋಸೆಸ್ ಬೇಡ ಅಂತಂದ್ರೆ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸರಿ, ಇಲ್ಲಿ ನೀವು ಲಾಗಿನ್ ಹಿಯರ್ ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಕೆಳಗಡೆ ಯೂಸರ್ ನೇಮ್ ಕೇಳ್ತಾ ಇದೆ, ಕೆಳಗಡೆ ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ಯೂಸರ್ ನೇಮ್ ನಿಮ್ಮ ಒಂದು ಶಾಲಾ ಹಂತದ 11 ಸಂಖ್ಯೆಗಳ ಡೈಸ್ ಕೋಡ್ ಆಗಿರ್ತದೆ. ಇಲ್ಲಿ ಪಾಸ್ವರ್ಡ್ ನಿಮ್ಮ ಒಂದು ಶಾಲೆಯ SDMC ಜಂಟಿ ಖಾತೆ ಸಂಖ್ಯೆ ಆಗಿರ್ತದೆ. ಸೊ ಈ ಒಂದು ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನು ಹಾಕಿ ಇಲ್ಲಿ ನೀವು ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಹಾಗಾದರೂ ಕೂಡ ಇಲ್ಲಿ ಲಾಗಿನ್ ಆಗಲಿಲ್ಲ ಅಂತಂದ್ರೆ ನೀವು ನಿಮ್ಮ BRC ಹಂತದಲ್ಲಿ BRC ಪ್ರೋಗ್ರಾಮರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಶಾಲಾ ಹಂತದ ಲಾಗಿನ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಸಿಕೊಳ್ಳಬಹುದು. ಸರಿ, ನಾನು ಇಲ್ಲಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಲಾಗಿನ್ ಆಗಿರ್ತಕ್ಕಂಥ ಶಾಲೆಯ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಕೂಲ್ ನೇಮ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಹೋಮ್, ಮಾಡ್ಯೂಲ್ಸ್, ಸೈನ್ ಔಟ್ ಅಂತೇಳಿ ಆಪ್ಷನ್ ಇರುತ್ತೆ. ಇಲ್ಲಿ ಮಧ್ಯದಲ್ಲಿ ಶೂ ಅಂಡ್ ಸಾಕ್ಸ್ ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಮೊದಲು ನಾವು ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಮಾಡ್ಯೂಲ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ 4 ಆಪ್ಷನ್ ಡಿಸ್ಪ್ಲೇ ಆಗುತ್ತೆ. ಮೊದಲನೇದು ಆಡ್ ವೆಂಡರ್, ಎರಡನೇದು ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್, ಮೂರನೇದು ಫಂಡ್ ರಿಸೀವ್ಡ್, ನಾಲ್ಕನೇದು ಡೇಟಾ ವೆರಿಫಿಕೇಶನ್. ಇಲ್ಲಿ ಆಡ್ ವೆಂಡರ್ ಅಂತಂದ್ರೆ ನಾವು ಎಲ್ಲಿ ಶೂ ಅನ್ನ ಪರ್ಚೇಸ್ ಮಾಡಿರ್ತೀವೋ, ಯಾವ ಅಂಗಡಿಯಲ್ಲಿ ಶೂ ಅನ್ನ ಪರ್ಚೇಸ್ ಮಾಡಿರ್ತೀವೋ ಆ ಒಂದು ಅಂಗಡಿಯ ಮಾಹಿತಿನ ನಾವಿಲ್ಲಿ ಎಂಟರ್ ಮಾಡಬೇಕು. ಸೊ ಇಲ್ಲಿ ಆಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ. ಆಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಆಡ್ ವೆಂಡರ್ ಡೀಟೇಲ್ಸ್ ಇಲ್ಲಿ ಕೇಳುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಕೂಲ್ ಡೈಸ್ ಕೋಡ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕೆಳಗಡೆ ಸ್ಕೂಲ್ ನೇಮ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಎಂಟರ್ ವೆಂಡರ್ ಸಪ್ಲೈಯರ್ ನೇಮ್, ಅಂದ್ರೆ ಯಾರು ನಮಗೆ ಶೂ ಅನ್ನು ಸಪ್ಲೈ ಮಾಡಿರ್ತಾರೋ ಅವರ ಒಂದು ನೇಮ್, ಅಂಗಡಿ ಹೆಸರನ್ನ ಟೈಪ್ ಮಾಡಿ. ಅಡ್ರೆಸ್, ಆ ಒಂದು ಅಂಗಡಿಯ ಅಡ್ರೆಸ್ ಅನ್ನ ಟೈಪ್ ಮಾಡಿ. GSTIN ಅಂದ್ರೆ ಆ ಒಂದು ಅಂಗಡಿಯ GS ನಂಬರ್ ಅನ್ನ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ರೇಟ್, ಪ್ರೈಸ್, ಫೈನಲೈಸ್ಡ್ ಪರ್ ಸ್ಟೂಡೆಂಟ್ಸ್ 1 to 5th ಅಂದರೆ
ದರಪಟ್ಟಿ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಯ ಪ್ರಕಾರ ಒಂದು ವಿದ್ಯಾರ್ಥಿಗೆ ಎಷ್ಟು ದರವನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ಎಂಟರ್ ಮಾಡಿ. ಅದೇ ರೀತಿ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಕೊಟೇಶನ್ ಪ್ರಕಾರ ಪ್ರತಿ ವಿದ್ಯಾರ್ಥಿಗೆ ನಿಗದಿಪಡಿಸಿದ ದರವನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅದೇ ರೀತಿ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದರಪಟ್ಟಿಯ ಪ್ರಕಾರ ಪ್ರತಿ ವಿದ್ಯಾರ್ಥಿಗೆ ನಿಗದಿಪಡಿಸಿರ್ತಕ್ಕಂಥ ದರವನ್ನು ಇಲ್ಲಿ ನೀವು ಮೆನ್ಷನ್ ಮಾಡಿ. ಸರಿ, ನಾನು ಇಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಮಾಹಿತಿಯನ್ನ. ಸೊ ಮೆನ್ಷನ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಆ ಒಂದು ವೆಂಡರ್ ಡೀಟೇಲ್ಸ್ ಅಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಮಾಡಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎರಡನೇ ಆಪ್ಷನ್ ಶೂ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಆಲ್ರೆಡಿ ನಾವು ವೆಂಡರ್ ಡೀಟೇಲ್ಸ್ ಅನ್ನ ಆ್ಯಡ್ ಮಾಡಿದೀವಿ. ಸೊ ಆ ಒಂದು ಡೀಟೇಲ್ಸ್ ಇಲ್ಲಿ ನಾವು ಡ್ರಾಪ್ ಲಿಸ್ಟ್ ಅಲ್ಲಿ ಬರುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಸೆಲೆಕ್ಟ್ ವೆಂಡರ್, ಇಲ್ಲಿ ವೆಂಡರ್ ಅನ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಈಗಾಗಲೇ ಆಲ್ರೆಡಿ ಆ್ಯಡ್ ಮಾಡಿರ್ತಕ್ಕಂಥ ಒಂದು ವೆಂಡರ್ ಡೀಟೇಲ್ಸ್ ಬರುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ GST ನಂಬರ್ ಆಟೋಮೆಟಿಕ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಶೂ ಅಂಡ್ ಸಾಕ್ಸ್ ಡಿಸ್ಟ್ರಿಬ್ಯೂಟೆಡ್, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನೀವು ಶೂ ಮತ್ತು ಸಾಕ್ಸ್ ಅನ್ನ ವಿತರಣೆ ಮಾಡಿದ್ದೀರಾ ಅನ್ನೋ ಆಪ್ಷನ್ ಕೇಳುತ್ತೆ. ಇಲ್ಲಿ 1 to 5th ಎಷ್ಟು, 6 to 8th ಎಷ್ಟು, 9 to 10th ಎಷ್ಟು, ಅಂದರೆ ನಿಮ್ಮ ಶಾಲೆಯಲ್ಲಿ ಯಾವ ತರಗತಿಗಳ ವಿದ್ಯಾರ್ಥಿಗಳ ಸಂಖ್ಯೆ ಇರ್ತದೋ ಆ ಒಂದು ತರಗತಿಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಮಾತ್ರ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಒಂದು ಶಾಲೆಯಲ್ಲಿ ಎಲ್ಲದೇ ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆನ ನೀವು ಎಂಟ್ರಿ ಮಾಡೋ ಹಾಗಿಲ್ಲ. ಸೊ ಇಲ್ಲಿ 1 to 5th, ನೆಕ್ಸ್ಟ್ ಇಲ್ಲಿ 6 to 8th ಒಂದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೆನ್ಷನ್ ಮಾಡಿ ಹಾಗೂ ಡಿಸ್ಟ್ರಿಬ್ಯೂಟೆಡ್ ಡೇಟ್, ಯಾವ ದಿನಾಂಕವನ್ನು ನೀವು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಅನ್ನೋದನ್ನು ಡೇಟನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೂ ಇಲ್ಲಿ ಅಪ್ಲೋಡ್ ಇನ್ವಾಯ್ಸ್ 1, ಅಪ್ಲೋಡ್ ಇನ್ವಾಯ್ಸ್ 2, ಅಂದರೆ ನೀವು ಖರೀದಿ ಮಾಡುವ ಸಂದರ್ಭದಲ್ಲಿ ಆ ಒಂದು ವೆಂಡರ್ ಅವರು ನಿಮಗೆ ಕೊಟ್ಟಿರ್ತಕ್ಕಂಥ ವೋಚರ್ ಡೀಟೇಲ್ಸ್ ಅನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೂ ಆ ಒಂದು ಡೇಟ್, ಆ ಒಂದು ವೋಚರ್ನ ಡೇಟ್ ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗತ್ತೋ. ಸೊ ಆ ಒಂದು ವೆಂಡರ್ಗೆ ಸಂಬಂಧಿಸಿದ ವೋಚರನ್ನು ನೀವು 500 KB ಒಳಗಡೆ ಆಲ್ರೆಡಿ ಸ್ಕ್ಯಾನ್ ಮಾಡಿಟ್ಕೊಂಡು JPG ಅಥವಾ JPEG ಅಥವಾ PNG ಫಾರ್ಮ್ಯಾಟ್ನಲ್ಲಿ ನೀವು ಆಲ್ರೆಡಿ ಸೇವ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ನಾನು ಆಲ್ರೆಡಿ ಸೇವ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಈಗಾಗಲೇ ನೀವು ಆ ಒಂದು ಫೈಲನ್ನು ಎಲ್ಲಿ ಸೇವ್ ಮಾಡಿಟ್ಕೊಂಡಿದ್ದೀರೋ ಆ ಒಂದು ಲೊಕೇಶನನ್ನು ಸರ್ಚ್ ಮಾಡಿ ಆ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ, ಆಗ ಒಂದು ಫೈಲ್ ಆ್ಯಡ್ ಆಗುತ್ತೆ. ಅದೇ ರೀತಿ ನೀವು ಆ ಒಂದು ವೋಚರ್ ಕೊಟ್ಟಿರ್ತಕ್ಕಂಥ ಡೇಟನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ಅಪ್ಲೋಡ್ ಇನ್ವಾಯ್ಸ್ 2 ಕೂಡ ಇದ್ದರೆ ಅದು ಕೂಡ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವೋಚರನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಆ ಒಂದು ವೋಚರ್ನ ಡೇಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಈಗ ಈ ಮಾಹಿತಿ ಆ್ಯಡ್ ಆಗಿದೆ. ಸರಿ, ಈಗ ನಾವು ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡೋಣ. ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾವು ಮತ್ತೆ ಹೋಮ್ ಪೇಜ್ಗೆ ಬರ್ತೀವಿ. ಈಗ ಮತ್ತೆ ಮಾಡಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಥರ್ಡ್ ಆಪ್ಷನ್ ಫಂಡ್ ರಿಸೀವ್ಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫಂಡ್ ರಿಸೀವ್ಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಫಂಡ್ ರಿಸೀವ್ಡ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಫಂಡ್ ರಿಸೀವ್ಡ್ ಫ್ರಮ್ BEO ಅಂಡ್ ಡಿಪಾರ್ಟ್ಮೆಂಟ್, ಅಂದರೆ ನಿಮ್ಮ ಒಂದು BEO ಕಚೇರಿ ಅಥವಾ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ನಿಮ್ಮೊಂದು ಶಾಲೆಯ ವಿದ್ಯಾರ್ಥಿಗಳಿಗೆ ರಿಲೀಸ್ ಆಗಿರ್ತಕ್ಕಂಥ ಅನುದಾನದ ಮಾಹಿತಿ, ಅಂದರೆ ಅನುದಾನವನ್ನು ಮೆನ್ಷನ್ ಮಾಡಿ ಹಾಗೂ ಅನುದಾನ ಬಂದಿರತಕ್ಕಂಥ ಡೇಟನ್ನು ಕೂಡ ಮೆನ್ಷನ್ ಮಾಡಿ. ಹಾಗೂ ಇದರ ಜೊತೆಗೆ ಫಂಡ್ ರಿಸೀವ್ಡ್ ಫ್ರಮ್ ಅದರ್ ಸೋರ್ಸ್ ಇಫ್ ಎನಿ, ಅಂದರೆ ಈ ಒಂದು ಅನುದಾನಕ್ಕೆ ಬೇರೆ ಒಂದು ಅಂದರೆ ಸೋರ್ಸ್, ಅಂದರೆ ನಿಮಗೆ ಆಲ್ರೆಡಿ ಶಾರ್ಟೇಜ್ ಅಮೌಂಟ್ ಜಮಾ ಆಗಿದ್ದು ಬೇರೆ ಶಾಲೆಗಳಿಂದ ಏನಾದರೂ ಚೆಕ್ ಕೊಟ್ಟಿದ್ರೆ ಆ ಒಂದು ಅಮೌಂಟ್ ಹಾಗೂ ಡೇಟನ್ನು ಮೆನ್ಷನ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಕಚೇರಿಯಿಂದ ಏನು ಅನುದಾನ ಬಂದಿರುತ್ತೋ ಆ ಒಂದು ಅಮೌಂಟನ್ನು ಮೆನ್ಷನ್ ಮಾಡಿ ಡೇಟನ್ನು ಮೆನ್ಷನ್ ಮಾಡಿ. ಸೊ ಇಲ್ಲಿ ನಾನು ಎಲ್ಲ ಮಾಹಿತಿಯನ್ನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಮೆನ್ಷನ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಇಲ್ಲಿ ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಈಗ ನೀವು ಆ್ಯಡ್ ಮಾಡಿರ್ತಕ್ಕಂಥ ಮಾಹಿತಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈಗ ಮತ್ತೆ ನೀವು ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ಈ ರೀತಿ ನೀವು ಆ್ಯಡ್ ಮಾಡೋದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇಲ್ಲಿ ಡಿಲೀಟ್ ಅಂತ ಇರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಒನ್ಸಗೆ ನೀವು ಮತ್ತೆ ಆ್ಯಡ್ ಮಾಡಿಕೊಳ್ಳಬಹುದು. ಸರಿ, ಸೊ ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಹೋಮ್ ಪೇಜ್ಗೆ ಬರ್ತೀವಿ. ಇಲ್ಲಿ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಈಗ
ಫೋರ್ತ್ ಆಪ್ಷನ್ ಡೇಟಾ ವೆರಿಫಿಕೇಶನ್, ಅಂದರೆ ಈಗ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿಯನ್ನು ವೆರಿಫಿಕೇಶನ್ ಮಾಡಿಕೊಳ್ಳಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಸೂಚನೆಗಳು ಕೂಡ ಇಲ್ಲಿದೆ, ಬೇಕಾದರೆ ಓದ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ, ವೆಂಡರ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವೆಂಡರನ್ನು ಸೆಲೆಕ್ಟ್ ಮಾಡಿಕೊಂಡ ತಕ್ಷಣ ಎಲ್ಲ ಮಾಹಿತಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೀವು ಇದುವರೆಗೂ ಏನು ಮಾಹಿತಿನ ಎಂಟ್ರಿ ಮಾಡಿರ್ತೀರೋ ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಡಿಸ್ಪ್ಲೇ ಆಗುತ್ತೆ. ಒಂದ್ಸಲ ನೀವು ವೆರಿಫಿಕೇಶನನ್ನು ಮಾಡಿಕೊಳ್ಳಬಹುದು. ಸೊ ವೆರಿಫಿಕೇಶನ್ ಮಾಡಿಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದ್ರೆ ಓಕೆ. ಒಂದು ವೇಳೆ ರಾಂಗ್ ಏನಾದರೂ ಇದ್ದಲ್ಲಿ ಇಲ್ಲಿ ರಿಮಾರ್ಕ್ಸನ್ನು ಎಂಟ್ರಿ ಮಾಡಿ ಡಿಲೀಟ್ ಮಾಡಿ ಮತ್ತೊಮ್ಮೆ ನೀವು ಮಾಹಿತಿಯನ್ನು ನೀವು ಅಪ್ಲೋಡ್ ಮಾಡಬಹುದು. ಸೊ ಈ ಎಲ್ಲ ಮಾಹಿತಿ ಕರೆಕ್ಟ್ ಆಗಿರುವುದರಿಂದ ನಾನು ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಒಂದು ಉಚಿತ ಶೂ ಅಂಡ್ ಸಾಕ್ಸ್ಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಇನ್ಸೆಂಟಿವ್ ಮಾನಿಟರಿಂಗ್ ಸಿಸ್ಟಮ್ನಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತೇಳಿ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.